ಅದು ಬೇರೆ ಕೋಪ ಇರತ್ತೆ, ಅದನ್ನು ಸೇರಿಸಿ ವಾಪಸ್ ಕೊಡ್ತಾರೆ, ನೋಡ್ತಾ ಇರು. ನಮ್ ಬ್ರದರ್ ಹೇಗ್ ಗೊತ್ತಾ, ಒಂದ್ಸಲ ಫಿಕ್ಸ್ ಆದ್ರೆ ಸಾಕು, ಆ ಡಿಸಿಷನ್ ಚೇಂಜೇ ಮಾಡಲ್ಲ. ಅದಕ್ಕೆ ನಾನು ಹೇಳೋದು, ಈಸ್ ಅ ಜೆಮ್ ಆಫ್ ಅ ಪರ್ಸನ್ ಅಂತ. ನಮ್ಮ ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಬ್ರದರ್? ಅದರಲ್ಲಿ ನಾನು ಫೇಲ್ ಆದೆ. ನಿಮ್ಮ ವೈಫ್ನು ಕರ್ಕೊಂಡ್ಬಂದಿದ್ರಿ, ಅವ್ರಿಗೂ ಬೇಜಾರಾಗಿರುತ್ತೆ. ಪ್ಲೀಸ್ ನನ್ನ ಕಡೆಯಿಂದ ಅವ್ರಿಗೂ ಸಾರಿ ಹೇಳ್ಬಿಡಿ. ಅಯ್ಯೋ, ಇಟ್ಸ್ ಓಕೆ ಬ್ರದರ್, ಪ್ಲೀಸ್ ನೀವು ತಲೆ ಕೆಡ್ಸ್ಕೋಬೇಡಿ. ಬಟ್ ಬ್ರದರ್, ಒಂದ್ ವಿಷಯ, ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ಲೇಡಿ ಬಂದಿದ್ರಲ್ಲ, ಅವರು ನಿಮ್ ಸ್ಟ್ಯಾಂಡರ್ಡ್ಗೆ ಮ್ಯಾಚೇ ಆಗಲ್ಲ. ಪ್ಲೀಸ್ ಇನ್ ಮುಂದೆ ಅಂತವ್ರನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಕ್ ಹೋಗ್ಬೇಡಿ. ಇಂಥವ್ರೆಲ್ಲ ನಿಮ್ ಇಮೇಜ್ ಹಾಳು ಮಾಡಕ್ಕೆ ಅಂತಾನೆ ಬರ್ತಾರೆ. ಪ್ಲೀಸ್ ಪ್ಲೀಸ್ ಬಿ ಕೇರ್ಫುಲ್. ಸರಿ ಬಿಡಿ, ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡಿ, ನೀವು ರೆಸ್ಟ್ ಮಾಡಿ. ಓಕೆ ಬ್ರದರ್, ಗುಡ್ ನೈಟ್. ಗುಡ್ ನೈಟ್ ಬ್ರದರ್. ಸೀರಿಯಸ್ಲಿ ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಸಾರಿ ಹೇಳೋದು ಕಾಲ್ ಮಾಡಿದ್ರಾ? ಎಷ್ಟಾ, ನಮ್ಮಿಬ್ರ ಮಧ್ಯೆ ಯಾವ ಪೋಸ್ಟ್ ಪೊಸಿಷನ್ ಬರಲ್ಲ, ನಮ್ಮಿಬ್ರದ್ದು ಪ್ಯೂರ್ ಬ್ರದರ್ ಬಾಂಡಿಂಗ್. ತಂಡವಾಗ್ನ ನನ್ ಏನೋ ಅನ್ಕೊಂಡಿದೆ ಕಣೋ, ಬಟ್ ಅವ್ರಾಗೆ ಕಾಲ್ ಮಾಡಿ ಇಷ್ಟೆಲ್ಲಾ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ತುಂಬಾ ಸ್ವೀಟ್ ಪರ್ಸನ್ ಅನ್ಸುತ್ತೆ. ಜಸ್ಟ್ ಸ್ವೀಟ್ ಅಲ್ಲ ಶ್ರೇಷ್ಠ, ಸ್ವೀಟೆಸ್ಟ್, ಬಂಗಾರದಂತ ಮನುಷ್ಯ ಅವರು. ತಾಂಡವ್, ನನ್ಗೆ ಇವಾಗ ಗೊತ್ತಾಯ್ತು ಕಣೋ, ನೀನ್ ಯಾಕೆ ಯಾವಾಗ್ಲೂ 24 ಗಂಟೆನೂ ಅವ್ರ ಬಗ್ಗೆನೇ ಮಾತಾಡ್ತಿರ್ತೀಯ ಅಂತ. ಬ್ರದರ್ ಕಾಲ್ ಮಾಡಿದ್ದು ಒಂಥರ ಸಮಾಧಾನ ಆಯ್ತು ಶ್ರೇಷ್ಠ. ಸರಿ, ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬಾ ಮಲ್ಕೊಳ್ಳೋಣ. ಥ್ಯಾಂಕ್ಸ್ ವರೀಜ. ಏನ್ ವರೀಜ, ಏನಾದ್ರು ಹೇಳೋದಿತ್ತಾ? ಹೌದು ಸರ್. ಏನಾಯ್ತು? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನಿಲ್ಲ ಸರ್, ನಿಮ್ಮ ಹತ್ರ ರಾತ್ರಿ ನಡೆದಿರೋ ಘಟನೆ ಬಗ್ಗೆ ಹೇಳ್ಬೇಕಿತ್ತು ಸರ್. ಹೌದಾ, ಏನಾಯ್ತು? ನಿನ್ನೆ ನಿಮ್ಮ ಆಫೀಸ್ ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ಅವಮಾನ ಆಯ್ತಲ್ಲ ಸರ್. ಭಾಗ್ಯ ಅವರು ಅವಮಾನ ಮಾಡಿದ್ರು ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ಬೇಕಿತ್ತು ಸರ್. ಹೇಳು ವರೀಜ. ಎಲ್ರೂ ಹೇಳೋ ತರ ಭಾಗ್ಯ ಅವ್ರದ್ದು ಏನ್ ತಪ್ಪಿಲ್ಲ ಸರ್. ಅಲ್ಲಿ ಜಗಳ ಶುರು ಮಾಡಿದ್ದೆ ನಿಮ್ಮ ಆಫೀಸ್ ಅವ್ರು ಇದಾರಲ್ಲ ಸರ್, ಅವ್ರ ಹೆಂಡತಿ ಸರ್. ಈಗ ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಒಂದ್ ಕಡೆ ಬಂದ್ಮೇಲೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಯು ಸ್ಟುಪಿಡ್. ಶ್ರೇಷ್ಠ ಆಂಟಿ, ನೀವು ಸುಮ್ನೆ ಏನೇನೋ ಮಾತಾಡ್ತಿದ್ದೀರಾ. ನಿಮ್ಮಂತವ್ರ ಜೊತೆಲಿ ಹೀಗೆ ಮಾತಾಡ್ಬೇಕು. ನನ್ ರಸ ಹಾಳು ಮಾಡ್ತೀಯ ನಿನ್ನ. ಅವ್ರ ಕಾರಣ ಇಲ್ಲದೆ ಈ ತರ ಮಾಡೋಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆಯ್ತಾ? ಹೌದು ಸರ್, ಅವ್ರ ಮಕ್ಕಳಿಗೆಲ್ಲ ಏನೇನೋ ಅಂದ್ರು. ನಾನು ಅಷ್ಟೊತ್ತು ಅಲ್ಲೇ ಇದ್ದೆ ಸರ್. ದೊಡ್ಡವ್ರ ವಿಷಯಕ್ಕೆ ನಾನು ಯಾಕೆ ತಲೆ ಹಾಕೋದು ಅಂತ ಅಲ್ಲಿಂದ ಹೊರಟೆ ಸರ್. ನನ್ನ ಪ್ರಕಾರ ಮಕ್ಕಳಿಗೆ ಹಂಗೆಲ್ಲ ಮಾತಾಡಿದಕ್ಕೆ ಜಗಳ ಆಗಿದೆ ಅನ್ಸುತ್ತೆ ಸರ್. ಇದನ್ನ ನಿನ್ನೆನೇ ಹೇಳ್ಬೇಕು ಅನ್ಕೊಂಡೆ, ಎಲ್ರ ಮಧ್ಯದಲ್ಲೂ ಮಾತಾಡಕ್ ಬೇಡ ಅಂತ ಸುಮ್ನೆ ಆದೆ ಸರ್. ಏನ್ ಮಾಡಿದ್ಯಾ? ಇದನ್ನ ನೆನ್ನೆನೆ ಹೇಳಿದ್ರೆ ಎಲ್ಲ ಅಲ್ಲೇನೆ ಸಾಲ್ವ್ ಆಗ್ತಿತ್ತಲ್ಲ. ಸರಿ, ಅಟ್ಲೀಸ್ಟ್ ಇವಾಗ್ಲಾದ್ರೂ ಹೇಳಿದ್ಯಲ್ಲ, ಥ್ಯಾಂಕ್ಸ್ ಹೇಳಿದ್ವಿ. ಸರಿ ಸರ್. ಅನ್ಕೊಂಡೆ ಭಾಗ್ಯ ಸುಮ್ನೆ ಯಾರ ಮೇಲೂ ಕೈ ಮಾಡೋಕ್ ಸಾಧ್ಯ ಇಲ್ಲ ಅಂತ. ಈಗೆಲ್ಲಾನು ಅರ್ಥ ಆಗ್ತಿದೆ. ಮತ್ತೆ ಫೋನ್ ಬಿಟ್ಟು ಬಂದೆ, ಯಾವಾಗ್ಲೂ ಹೀಗೆ ಮಾಡ್ತೀನಿ.
ಮತ್ತೆ ಫೋನ್ ಮರ್ತ್ಬಿಟ್ಟು ಬಂದಿದ್ಯಾ ಅಂತ ಇರಿಟೇಟ್ ಆಗ್ತಿದ್ಯಾ? ತಗೋ ಫೋನ್. ಥ್ಯಾಂಕ್ ಯು. ಸರಿ ಹನಿ ಬರ್ತೀನಿ. ಬೇಬಿ ಒಂದ್ ನಿಮಿಷ. ಏನ್ ಬೇಬಿ ಇದು ಅರ್ಜೆಂಟ್ ಅಂತ ಸೀದಾ ಹಾಗೆ ಹೋಗ್ಬಿಡದಾ? ನೋಡಿಲಿ. ಏನ್ ಹನಿ ಇದ್ದಕ್ಕಿದ್ದಂಗೆ ಇಷ್ಟೊಂದೆಲ್ಲ ಲವ್ ಬಂದ್ಬಿಡಿದೆ? ಕಮಾನ್ ಬೇಬಿ, ನನ್ ಯಾವಾಗ್ಲೂ ನಿಮ್ಮ ಪ್ರೀತಿ ಹಾಗೆ ಇರುತ್ತೆ. ಸುಮ್ನೆ ಏನೇನೋ ಹೇಳಿ ನನ್ ಮೂಡ್ ಹಾಳು ಮಾಡ್ಬೇಡ. ಓಕೆ ಸಾರಿ ಸಾರಿ. ಸರಿ ಬಾಯ್. ಅರೆ ಬ್ರದರ್ ಇಲ್ಲಿಗೆ ಯಾಕೆ ಬಂದ್ರು? ಮೋಸ್ಟ್ಲಿ ನೀನ್ ಆಗಿರೋ ವಿಷಯದಿಂದ ಬೇಜಾರಾಗಿದ್ಯಲ್ಲ, ಅದಕ್ಕೆ ನೀನು ಆಫೀಸ್ ಕರ್ಕೊಂಡು ಹೋಗೋಕ್ ಬಂದಿರ್ಬೋದು. ಇರು ಬಾ, ಏನು ಅಂತ ನೋಡೋಣ. ಹಲೋ ಬ್ರದರ್. ಗುಡ್. ಅಲ್ಲ ಬ್ರದರ್ ಏನಿದು ಈ ಸೈಡ್ ಬಂದ್ಬಿಟ್ಟಿದ್ದೀರಾ? ತುಂಬಾ ಖುಷಿ ಆಯ್ತು. ಪ್ಲೀಸ್ ಬನ್ನಿ ಬನ್ನಿ ಮನೆ ಹೋಗೋಣ. ನೋ ಇಟ್ಸ್ ಓಕೆ. ಬ್ರದರ್ ನಾನೇನಾದ್ರೂ ಕೇಳಿದ್ರೆ ಅಲ್ಲ ಅಲ್ವಾ? ಅಯ್ಯೋ ಖಂಡಿತ ಇಲ್ಲ ಬ್ರದರ್, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನು ಅಂತ ಹೇಳಿ. ಇವಾಗ ನೀವಿಬ್ರು ನನ್ನ ಜೊತೆ ಬರ್ಬೇಕು. ಏನು ನಾವಿಬ್ರ? ಯಾವ ಕಡೆ ಆದಿಯವ್ರೆ? ಹೇಳ್ತೀನಿ ಬನ್ನಿ ಹೋಗೋಣ. ಅಲ್ಲ ಬ್ರದರ್ ಯಾವ ಕಡೆ ಅಂತ? ಬ್ರದರ್ ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ? ಅಯ್ಯೋ ಕೇಳ್ತಿರಲ್ಲ ಬ್ರದರ್. ಹಾಗಿದ್ಮೇಲೆ ಬರೋಕೇನು, ಬರ್ಬೋದು ಅಲ್ವಾ? ಓಕೆ ಬ್ರದರ್, ಬಟ್ ಐ ಟೇಕ್ ಮೈ ವೆಹಿಕಲ್. ಯಾಕಂದ್ರೆ ಇವಳನ್ನ ಆಮೇಲೆ ಆಫೀಸಿಗೆ ಡ್ರಾಪ್ ಮಾಡ್ಬೇಕು, ಅದಕ್ಕೆ. ಶ್ಯೂರ್, ನಾನು ಹೊರಗಡೆ ವೇಟ್ ಮಾಡ್ತಾ ಇರ್ತೀನಿ, ಬನ್ನಿ. ಇವತ್ತೆಲ್ಲ ಕನ್ಫ್ಯೂಷನ್ಸ್ಗೂ ಒಂದು ಸೊಲ್ಯೂಷನ್ ಸಿಗುತ್ತೆ. ತಾಂಡವ್, ಆದ್ಯವ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ನನಗೂ ಗೊತ್ತಾಗ್ತಿಲ್ಲ ಶ್ರೇಷ್ಠ, ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ತಾಂಡವ್, ಮೋಸ್ಟ್ಲಿ ನಿನ್ನೆ ನಮಗ್ ಬೇಜಾರಾಗಿದ್ಯಲ್ಲ, ಅದನ್ನ ಸರಿ ಮಾಡೋದಕ್ಕೋಸ್ಕರ ಟ್ರೀಟ್ ಕೊಡ್ಸೋದ ಕರ್ಕೊಂಡು ಹೋಗ್ತಿರ್ಬೋದಾ? ತಾಂಡವ್, ನಿನ್ ಬ್ರದರ್ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಡ್ರೆಸ್ ಮ್ಯಾಚ್ ಆಗ್ತಿಲ್ಲ. ನಾನು ಒಬ್ಬ ಚೇಂಜ್ ಮಾಡ್ಕೊಂಬರ್ತೀನಿ. 5 ಮಿನಿಟ್ಸ್ ಅಷ್ಟೇ. ಶ್ರೇಷ್ಠ ಇರು, ಅವ್ರು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ತಾನೆ, ಅವ್ರನ್ನ ವೇಟ್ ಮಾಡ್ಸೋದು ಸರಿನಾ? ನಡಿ ಹೋಗೋಣ ಬಾ. ಭಾಗ್ಯ, ಗುಂಡಣ್ಣನ ಬಸ್ ಹತ್ತಿಸ್ದ್ಯಾ? ಹ್ಞೂ ಅತ್ತೆ, ಹೊರಟ. ಯೋ 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 ಏನಿದು ಬಾಯಿ ತುಂಬಾ ತುರ್ಕೊಂಡು? ತಡಿ ಒಂದ್ ನಿಮಿಷ, ನೀರ್ ಕುಡಿ. ಹೋಗ್ಬೇಕು ನಾನು. ಲೇಟ್ ಆಗಿದೆ, ಇನ್ನೇನಾಗುತ್ತೆ? ಬೆಳಗ್ಗೆ ಬೇಗ ಹೇಳು ಅಂದ್ರೆ ಹೇಳ್ತೀಯಾ? ದಿನಾ ನಿನ್ನ ಎಪ್ಸಕ್ಕೆ ನಿಮ್ಮಮ್ಮ ದೊಡ್ಡ ಯಜ್ಞನೇ ಮಾಡ್ಬೇಕು. ಬೆಳಿಗ್ಗೆ ಬೇಗ ಎದ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ, ನಾನೇನ್ ಲೇಟ್ ಆಗಿ ರೆಡಿ ಆಗ್ತಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ಟೈಮಿಗೆ ರೆಡಿ ಆಗ್ತಿದ್ನೋ ಅದೇ ಟೈಮಿಗೆ ರೆಡಿ ಆಗ್ತಿದ್ದೀನಿ, ಆದ್ರೂ ಲೇಟ್ ಆಗ್ತಿದೆ. ಅದೇಗ್ ಲೇಟ್ ಆಗುತ್ತೆ ಬಂಗಾರಿ? ಅದೇ ಟೈಮ್ಗೆ ಎದ್ದು ರೆಡಿ ಆಗ್ತಿದ್ಯಾ ಅಂದ್ಮೇಲೆ ಲೇಟ್ ಹೇಗಾಗುತ್ತೆ? ಅಮ್ಮ, ಅವಾಗೆಲ್ಲ ಪಪ್ಪ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ರು, ಆನ್ ಟೈಮಿಗೆ ರೀಚ್ ಆಗ್ತಿದೆ. ಆದ್ರೆ ಇವಾಗ ನಾನೇ ಆಟೋ ಇಲ್ಲಾಂದ್ರೆ ಬಸ್ ಇಟ್ಕೊಂಡು ಹೋಗ್ಬೇಕು, ಅದಕ್ಕೆ ಲೇಟ್ ಆಗ್ತಿದೆ. ಅದಕ್ಕೆ ಹೇಳಿದ್ದು, ಬೇಗ ಹೊರಟ್ರೆ ಕಾಲೇಜಿಗೂ ಬೇಗ ತಲುಪಬಹುದು ಅಂತ. ಅಜ್ಜಿ, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ಫಾಲೋ ಮಾಡಿದ್ರೆ ಕಾಲೇಜಿಗೆ ಬೇಗ ಹೋಗ್ಬೋದು. ಏನ್ ಐಡಿಯಾ ಅದು? ಏನಿಲ್ಲ ಅಮ್ಮ, ಪಪ್ಪ ನನ್ನ ಡೈಲಿ ಕಾರಲ್ಲಿ ಡ್ರಾಪ್ ಮಾಡ್ತಿರಲ್ಲ, ಹಾಗೆ ನೀನೇ ಡ್ರಾಪ್ ಮಾಡು. ಬಹಳ ಒಳ್ಳೆ ಐಡಿಯಾ ಕೊಟ್ಟೆ, ಒಪ್ಪದೇನಿಲ್ಲ. ಇಷ್ಟೇನಾ? ಇನ್ನೊಂದಿಷ್ಟು ಐಡಿಯಾಗಳಿದೆಯಾ ಮೇಡಮ್? ಬೇಕಾದ್ರೆ ಹೇಳಿ. ಹೂವಿನ ಪಲ್ಲಕ್ಕಿನೇ ರೆಡಿ ಮಾಡೋಣ, ಅದನ್ನ ಹೊತ್ಕೊಂಡು ಹೋಗೋಕೆ ಬೇಕಾದ್ರೆ ಜನನೂ ಇಡೋಣ. ಹೇಳದ್ ನೋಡು, ಭಾಗ್ಯಂಗ್ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅಜ್ಜಿ, ಪಪ್ಪಂಗೂ ಕೆಲ್ಸ ಇರ್ತಲ್ವಾ, ಆದ್ರೂ ಡ್ರಾಪ್ ಮಾಡ್ತಿದ್ರು. ಎಲ್ಲ ಇವಳ. ಸರಿ ಆಯ್ತು, ಇವಾಗ ನಿಮ್ಮ ಅಪ್ಪಂಗೊಂದು ಫೋನ್ ಮಾಡ್ತೀನಿ. ಟಕ್ಕಂತ ಅವನು ಸೂಟು ಬೂಟು ಹಾಕೊಂಡು ಬಂದು ನಿನ್ನನ್ನ ಕರ್ಕೊಂಡು ಹೋಗಿ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ, ಸರಿನಾ? ತಿಂದು ಬೇಗ ಬೇಗ ಹೊರಡು.
ಮಾತಾಡ್ತಾಳೆ ಇಷ್ಟಿಷ್ಟುದ್ದ. ಕೈ ಬರ್ಸ್ಕೊಂಡು ಹೋಗುತ್ತೋ ಹುಷಾರು. ಶ್ರೇಷ್ಠ, ಬ್ರದರ್ ಈ ರೂಟಲ್ಲಿ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ಅದೇ ತಾಂಡವ್, ನನ್ಗೂ ಅರ್ಥ ಆಗ್ತಿಲ್ಲ. ಇದು ನಿಮ್ಮನೆ ರೂಟ್ ತಾನೆ? ಸ್ಟಾಪ್ ಇಟ್ ಶ್ರೇಷ್ಠ, ಇದು ನನ್ನ ಮನೆ ಅಲ್ಲ, ಎಮ್ಮೆ ಭಾಗ್ಯ ಎಂದು. ಬಟ್ ಇಲ್ಲಿ ಯಾಕೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ನನಗೂ ಅರ್ಥ ಆಗ್ತಿಲ್ಲ ಕಣೋ. ಹಾ ತಾಂಡವ್, ನನ್ ಇವಾಗ ಗೊತ್ತಾಯ್ತು. ಯಾಕೆ? ನಿನ್ನೆ ನಡೆದಿರೋ ವಿಷಯದಲ್ಲಿ ಭಾಗ್ಯಂದೇ ತಪ್ಪು ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಸಾರಿ ಕೇಳ್ಸೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಎಸ್, ಇರ್ಬೋದು ಶ್ರೇಷ್ಠ. ಆ ಭಾಗ್ಯ ನಮ್ಮ ಮುಂದೆ ನಿಂತು ಸಾರಿ ಕೇಳೋ ತರ ಮಾಡ್ತಾರೆ ಬ್ರದರ್. ಬ್ರದರ್, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರೆ? ನಿಮ್ ಮಾತಿನ ಟೋನ್ ನೋಡ್ತಾ ಇದ್ರೆ ಈ ಆಲ್ರೆಡಿ ನಿಮ್ ಈ ಮನೆ ಗೊತ್ತಿರೋ ಹಾಗಿದೆ. ಗೊತ್ತಿಲ್ಲ. ಅದು ನನ್ಗೆ ಗೊತ್ತಿರತ್ತೆ ಹೇಳಿ. ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಯಾವ ಏರಿಯಾ ಇದು? ಬೈ ದ ವೇ ಬ್ರದರ್, ಇಲ್ಲಿ ನೀವು ಕರ್ಕೊಂಡ್ ಬಂದಿದ್ದು ಏನಾದ್ರು ಒಂದು ಬಿಸ್ನೆಸ್ ರಿಲೇಟೆಡ್ ವರ್ಕ್? ಇಲ್ಲ, ಕಂಪ್ಲೀಟ್ಲಿ ಪರ್ಸನಲ್ ವರ್ಕ್. ಬನ್ನಿ. ನೋಡಿದ್ಯಾ ಶ್ರೇಷ್ಠ, ಬ್ರದರ್ ಹೇಳಿದ್ದು ಪರ್ಸನಲ್ ಕೆಲಸ ಅಂತ ಹೇಳಿದ್ರು. ನಮ್ ವಿಷಯನ ಎಷ್ಟು ಪರ್ಸನಲ್ ಆಗಿ ತಗೊಂಡಿದ್ದಾರೆ ನೋಡಿದ್ಯಾ? ಹಾಗಿದ್ರೆ ಭಾಗ್ಯಂಗೆ ಸರಿಯಾಗಿ ಮಂಗಳಾರತಿ ಆಗುತ್ತೆ ಅಂತ್ಯಾ? ಕೇಳ್ತೀಯಲ್ಲ ಶ್ರೇಷ್ಠ, ನಿನ್ನೆ ಎಮ್ಮೆ ಮಾಡಿರೋ ತಪ್ಪಿಗೆ ಇವರೇ ಕಾಲ್ ಮಾಡ್ಬಿಟ್ಟು ಸಾರಿ ಅಂತ ಕೇಳಿದ್ದಾರೆ. ಅದು ಬೇರೆ ಕೋಪ ಇರತ್ತೆ, ಅದನ್ನು ಸೇರಿಸಿ ವಾಪಸ್ ಕೊಡ್ತಾರೆ. ನೋಡ್ತಾ ಇರು. ನಮ್ ಬ್ರದರ್ ಹೇಗ್ ಗೊತ್ತಾ, ಒಂದ್ಸಲ ಫಿಕ್ಸ್ ಆದ್ರೆ ಸಾಕು, ಆ ಡಿಸಿಷನ್ ಚೇಂಜೇ ಮಾಡಲ್ಲ. ಅದಕ್ಕೆ ನಾನು ಹೇಳೋದು, ಇಸ್ ಅ ಜೆಮ್ ಆಫ್ ಅ ಪರ್ಸನ್ ಅಂತ. ಎಸ್ ತಾಂಡವ್, ಗೊತ್ತಾಗ್ತಿದೆ. ಜಸ್ಟ್ ಒಂದ್ ಸಾರಿ ಆ ಭಾಗ್ಯನ ಹತ್ರ ಕೇಳ್ಸೋದಕ್ಕೋಸ್ಕರ ಆಫೀಸಲ್ಲಿ ಇರೋ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಈ ಒಂದ್ ವಿಷಯ ಸಾಕು ತಾಂಡವ್, ಅವ್ರು ಎಷ್ಟು ಒಳ್ಳೆಯವರು ಅಂತ ಹೇಳೋದಕ್ಕೆ. ಬಾ ಶ್ರೇಷ್ಠ, ಹೋಗೋಣ. ಇನ್ ಲೇಟ್ ಮಾಡೋದ್ ಬೇಡ. ಆ ಭಾಗ್ಯ ನಮ್ಮಪ್ಪ ಅಮ್ಮನ ಮುಂದೆ ನನಗೆ ಸಾರಿ ಕೇಳುವಂತ ಬ್ಯೂಟಿಫುಲ್ ಮೂಮೆಂಟ್ ನನಗೆ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಡಿ, ಐ ಆಮ್ ಸೋ ಎಕ್ಸೈಟೆಡ್. ಎಸ್ ತಾಂಡವ್, ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ನಾನ್ ಮಾಡಿ ತಪ್ಪಾಯ್ತು, ಇನ್ಮೇಲೆ ಆತರ ಮಾಡಲ್ಲ ಅಂತ ಭಾಗ್ಯ ಗಿಲ್ಟಲ್ಲಿ ಹೇಳೋದನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ.